ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ನಾವು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ತರಗತಿ ಕನ್ನಡ ತರಗತಿಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ತರಗತಿಯ ಮುಖ್ಯೋದಯ ಒಂದು ಪ್ರಸಿದ್ಧ ಸಾಲು ಅಥವಾ ಪ್ರಸಿದ್ಧ ಹೇಳಿಕೆಗಳನ್ನು ಹೇಳೋದು. ಇವತ್ತು ಪ್ರಸಿದ್ಧ ಸಾಲನ್ನು ನಾನು ಹೇಳಿ ಪಾಠಕ್ಕೆ ಬರ್ತಾ ಇದ್ದೇನೆ. ಆ ಪ್ರಸಿದ್ಧ ಸಾಲು ಯಾವುದು ಅಂತ ಕೇಳಿದ್ರೆ, ನಮ್ಮ ಪುರಂದರದಾಸರು ಈ ಪದ್ಯವನ್ನು ಹೇಳ್ತಾರೆ. ಆ ಪದ್ಯದ ಸಾಲನ್ನು ಹೇಳಿ, ಅದು ಬಹಳ ಮುಖ್ಯವಾದ ಪ್ರಸಿದ್ಧ, ಪದೇ ಪದೇ ಅದನ್ನ ಅಲ್ಲೆಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳಿ ಬರ್ತಾ ಇದ್ದೀನಿ. ಆ ಪ್ರಸಿದ್ಧ ಸಾಲು ಯಾವುದು ಅಂತ ಕೇಳಿದ್ರೆ, ಜಾಲಿಯ ಮರದಂತೆ ಧರೆಯೊಳು ದುರ್ಜನರು. ಜಾಲಿಯ ಮರದಂತೆ ಧರೆಯೊಳು ದುರ್ಜನರು. ಜಾಲಿಯ ಮರದಂತೆ ಧರೆಯೊಳು ದುರ್ಜನರು, ಮೂಲಾಗ್ರ ಪರಿಯಂತೆ ಮುಳ್ಳು ಕೂಡಿ ಪಂತೆ. ಯಾವಾಗಲೂ ಕೆಟ್ಟವರ ಸಂಘ ಜಾಲಿ ಮರ ಇದ್ದ ಹಾಗೆ ಅಂತೇಳಿ ಅವರು ತಮ್ಮ ಕೀರ್ತನೆಗಳ ಸಾಲುಗಳಲ್ಲಿ ಬರಿತಾ ಹೋಗ್ತಾರೆ. ಹಾಗಾಗಿ ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಅನ್ನುವಂಥ ಒಂದು ಸಾಲನ್ನ ನಾವು ನೆನಪಿಡಬೇಕು ಅಂತ ಹೇಳ್ತಾ, ಪಾಠದ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ವಿಷಯ ಲಿಂಗಗಳು ಅಂತೇಳಿ ಇವತ್ತು ನೋಡ್ತಾ ಇದ್ದೇನೆ. ಲಿಂಗಗಳು ಅಂತಂದ್ರೆ ಏನು ಅಂತ ನೋಡಿದಾಗ, ಲಿಂಗಗಳು ಸಾಮಾನ್ಯವಾಗಿ ಲಿಂಗಗಳ ಅರ್ಥ ಏನಂತ ಕೇಳಿದ್ರೆ, ಜ್ಞಾನ ಅಥವಾ ಅಜ್ಞಾನದ ಗುರುತಿಗೆ ಲಿಂಗ ಎನ್ನುವುದು. ಜ್ಞಾನ ಮತ್ತು ಅಜ್ಞಾನದ ಕುರುವಿಗೆ ಲಿಂಗ ಅಂತ ಕರಿತೀವಿ. ಅದರ ಲಿಂಗ ಅಂತಂದ್ರೆ ಇಲ್ಲಿ ಬೇರೆನೇ ಅರ್ಥ ಕೊಡ್ತೀವಿ. ಹೆಣ್ಣು ಅಥವಾ ಗಂಡು ಅಥವಾ ಹೆಣ್ಣು ಮತ್ತು ಗಂಡು ಅಲ್ಲದ ಸ್ಥಿತಿಯು ಅಂತೇಳಿ ನಾವು ಅರ್ಥ ಮಾಡಿಸುವಂತ ಒಂದು ಪದ ಲಿಂಗ ಅಂತೇಳಿ ನಾವಿಲ್ಲಿ ಗುರುತಿಸ್ತೀವಿ. ಹಾಗಾಗಿ ಅವುಗಳಲ್ಲಿ ಒಂದು 3 ಪ್ರಕಾರಗಳನ್ನು ನೋಡ್ತೀವಿ. ಆ 3 ಪ್ರಕಾರಗಳು ಯಾವುವು ಅಂತ ಕೇಳಿದ್ರೆ, ಪುಲ್ಲಿಂಗ ಅಥವಾ ಪುರುಷ ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ, ಈ ರೀತಿ 3 ರೀತಿಯಾಗಿರ್ತಕ್ಕಂಥ ಲಿಂಗಗಳನ್ನ ಸಾಮಾನ್ಯವಾಗಿ ಕನ್ನಡದಲ್ಲಿ ಬಳಸ್ತೀವಿ. ಇದಕ್ಕಿಂತ ಜಾಸ್ತಿ ಇದಾವೆ, ಅವುಗಳನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ನೋಡೋಣ. ಈಗ ನಾವು ಪುಲ್ಲಿಂಗ ಅಂತ ನೋಡಿದಾಗ ಪುರುಷ ಎಂಬ ಅರ್ಥ ಸೂಚಿಸುವ ಶಬ್ದಗಳು ಅಂತ. ಪುಲ್ಲಿಂಗ ಅಂತಂದ್ರೆ ಪುರುಷ ಎಂಬ ಅರ್ಥ ಸೂಚಿಸುವ ಪದಗಳೇ ಅಥವಾ ಶಬ್ದಗಳೇ ಪುಲ್ಲಿಂಗ ಅಂತ. ಪುರುಷ ಯಾವುದೇ ಇರಲಿ, ಅದು ಪುರುಷ ಅಂತ ಸೂಚಿಸ್ತಿರ್ಬೇಕು, ಗಂಡು ಅಂತ ಸೂಚಿಸ್ತಿರ್ಬೇಕು. ಹೌದಾ? ಈ ತರ ಉದಾಹರಣೆಗೆ ನೋಡಿದಾಗ ರಾಜ, ಅರಸ, ಹುಡುಗ, ರಮೇಶ, ಅಣ್ಣ, ತಮ್ಮ, ಅಪ್ಪ, ಅಜ್ಜ, ಇವೆಲ್ಲವೂ ದೊಡ್ಡಪ್ಪ, ಚಿಕ್ಕಪ್ಪ, ಇವೇನಿದಾವಲ್ಲ ಇವೆಲ್ಲವುಗಳು ಏನಂತ ಗುರುತಿಸ್ತಾವ ಅಂದ್ರೆ ಪುರುಷ ಲಿಂಗ ಅಥವಾ ಪುಲ್ಲಿಂಗ ಅಂತೇಳಿ ಗುರುತಿಸ್ತೀವಿ. ಬಹುತೇಕ ಇದು ಸಣ್ಣ ಒಂದು ವಿಷಯ, ಬಟ್ ಇದನ್ನ ನಾವು ತಿಳಿದಿರಬೇಕಾದ ಅಗತ್ಯತೆ ಇದೆ. ಹೀಗಾಗಿ ಪುಲ್ಲಿಂಗ ಅಂತಂದ್ರೆ ಪುರುಷ ಎಂಬ ಅರ್ಥ ಸೂಚಿಸುವ ಶಬ್ದಗಳು. ಹಾಗಾಗಿ ಆ ಅರ್ಥ ಉಳ್ಳಂತ ಪದಗಳು ನೋಡಿದಾಗ ರಾಜ, ಅರಸ, ಹುಡುಗ, ರಮೇಶ, ಅಣ್ಣ, ತಮ್ಮ ಅಂತೇಳಿ ನಾವು ಗುರುತಿಸ್ತೀವಿ. ಬಹುತೇಕ ಇದು ಅರ್ಥ ಆಗೈತೆ ಅಂತ ನಾನು ಭಾವಿಸ್ತೀನಿ. ಇನ್ನು ಸ್ತ್ರೀಲಿಂಗ ಏನ್ ಹೇಳ್ರಿ? ಸ್ತ್ರೀಲಿಂಗ ಸ್ತ್ರೀ ಎಂಬ ಅರ್ಥ ಸೂಚಿಸುವ ಶಬ್ದಗಳು. ಸ್ತ್ರೀ ಎಂಬ ಅರ್ಥ ಸೂಚಿಸುವ ಶಬ್ದಗಳು ಅಥವಾ ಹೆಣ್ಣು ಎಂಬ ಅರ್ಥ ಸೂಚಿಸುವ ಶಬ್ದಗಳು ಅಂತೂ ಕರಿಬಹುದು. ಹೆಣ್ಣು ಅಂತ ಯಾವ್ದು ಗುರುತಿಸ್ತದೆ? ಫಿಮೇಲ್ ಅಂತ. ಹಾಗೆ ಉದಾಹರಣೆಗೆ ರಾಣಿ ಹೆಣ್ಣು ಇರ್ತವೆ, ಹುಡುಗಿ ಹೆಣ್ಣು ಇರ್ತದೆ, ಅಕ್ಕ ಹೆಣ್ಣು ಮಗಳು, ತಂಗಿ, ತಾಯಿ, ಇವೆಲ್ಲ ಹೆಣ್ಣು ಅಥವಾ ಹೆಣ್ಣು ಮಕ್ಕಳನ್ನು ಸೂಚಿಸುವಂತ ಪದಗಳಂತ ನೋಡ್ತೀವಿ. ಹಾಗಾಗಿ ನಾವು ಸ್ತ್ರೀಲಿಂಗ ಅಂತಂದ್ರೆ ಸ್ತ್ರೀ ಎಂಬ ಅರ್ಥ ಸೂಚಿಸುವಂತ ಪದ ಇರಬೇಕು ಅಂತ. ಸ್ತ್ರೀ ಎಂಬ ಅರ್ಥವನ್ನು ಸೂಚಿಸುವಂತ ಪದ ಇರಬೇಕು. ಅಂತವುಗಳಿಗೆ ನಾವು ಇವುಗಳನ್ನು ಉದಾಹರಣೆ ಕೊಡ್ತೀವಿ. ರಾಣಿ, ಹುಡುಗಿ, ಅಕ್ಕ, ತಂಗಿ, ತಾಯಿ ಅಂತೇಳಿ ನಾವು ನೋಡ್ತೀವಿ. ಹೌದಾ? ಹಾಗಾಗಿ ನಾವು ಇದು ಸ್ತ್ರೀಲಿಂಗ ಅಂತಂದ್ರೆ ಈ ರೀತಿ ಇಂಥ ಪದಗಳನ್ನ ಸಾಕಷ್ಟು ಹೋಗ್ಬೋದು, ನಾವು ಇನ್ನು ಬಹಳಷ್ಟು ತೆಗೆದುಕೊಳ್ಬಹುದು. ಹೌದಾ? ಆ ರೀತಿ ನಾವು ಯಾವುದೇ ಪದಗಳನ್ನು ತೆಗೆದುಕೊಂಡಾಗ ಈ ರೀತಿ ಅನಿಸ್ಬೇಕು. ಈಗ ಕೇಳಿರ್ತೀನಿ, ಗಂಗಾ, ಯಮುನಾ ಕೇಳ್ತೀನಿ. ಇವು ಹೆಣ್ಣು ಮಕ್ಕಳ ಹೆಸರುಗಳು ಇರ್ತಾವ. ತೇಜಸ್ವಿನಿ, ಅಶ್ವಿನಿ ಕೇಳ್ತೀನಿ. ಇವೆಲ್ಲವೂ ಏನಪ್ಪಾ ಅಂದ್ರೆ ಈ ರೀತಿ ಸ್ತ್ರೀಲಿಂಗ ಎಂಬ ಅರ್ಥವನ್ನು ಕೊಡುವಂತ ಶಬ್ದಗಳೇ. ಹೌದಾ?
ಅದೇ ರೀತಿ ನಪುಂಸಕ ಲಿಂಗ. ನಪುಂಸಕ ಲಿಂಗ. ಸೊ ನೋಡ್ರಿ, ನಪುಂಸಕ ಲಿಂಗ ಅಂತಂದ್ರೆ ನಿರ್ದಿಷ್ಟವಾಗಿ ಗಂಡು ಅಥವಾ ಹೆಣ್ಣು ಎಂದು, ಗಂಡು ಅಥವಾ ಹೆಣ್ಣು ಎಂದು ಸೂಚಿಸದಿರುವ, ಸೂಚಿಸಂಗಿಲ್ಲ ಅಂತ, ಸೂಚನೆ ಮಾಡಂಗಿಲ್ಲ ಅಂತ ಶಬ್ದಗಳು ಯಾವುವು, ಅವೆಲ್ಲವೂ ನಪುಂಸಕ ಲಿಂಗ. ಅರ್ಥ ಇರ್ಬೇಕು ನಾ ಹೇಳುದು. ನಿರ್ದಿಷ್ಟವಾಗಿ ಗಂಡು ಮತ್ತು ಹೆಣ್ಣು, ಗಂಡು ಅಥವಾ ಹೆಣ್ಣು ಎಂದು ಸೂಚಿಸದೇ ಇರುವಂತಹ ಪದಗಳನ್ನೇ ನಾವೇನ್ ಕರಿತೀವಿ, ನಪುಂಸಕ ಲಿಂಗ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಪುಸ್ತಕ, ಇದು ಗಂಡು ಅಲ್ಲ ಹೆಣ್ಣು ಅಲ್ಲ. ಕಲ್ಲು, ಆಮೇಲೆ ಮಗು, ಆಮೇಲೆ ತಾಯಿ ಮತ್ತು ಬೆಕ್ಕು. ಸೊ ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಕನ್ನಡದಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಇವನ್ನ ಗುರುತಿಸ್ತೀವಿ. ಪ್ರಾಣಿಗಳನ್ನೆಲ್ಲ ಇಲ್ಲಿ ನಪುಂಸಕ ಲಿಂಗದಲ್ಲಿ ನಾವು ಸೂಚಿಸ್ತೀವಿ. ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಇವನ್ನೆಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಸೂಚಿಸುವಂತ ಪದಗಳೇ ಆಗಿರ್ತಾವ ಅಂತೇಳಿ ನಾವು ಗುರುತಿಸ್ಬೇಕು. ತದನಂತರ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ, ನಪುಂಸಕ ಲಿಂಗಕ್ಕೆ ಒಂದಷ್ಟು ನಾವು ವಾಕ್ಯಗಳನ್ನ ಬೇರೆ ರೀತಿ ಗುರುತಿಸ್ತೀವಿ. ಅದು ಹೆಂಗ ಅಂತ ಕೇಳಿದ್ರೆ, ಪುಲ್ಲಿಂಗ ಅಂತಂದ್ರೆ ಪುರುಷರನ್ನ ಸೂಚಿಸುವ ಅಥವಾ ಪುರುಷರನ್ನು ಸೂಚಿಸುತ್ತದೆ, ಮತ್ತು ಸ್ತ್ರೀಲಿಂಗ ಅಂದ್ರೆ ಸ್ತ್ರೀಯರನ್ನು ಸೂಚಿಸುತ್ತದೆ. ಈ ನಪುಂಸಕ ಲಿಂಗ ಅಂತಂದ್ರೆ ಸ್ತ್ರೀ ಪುರುಷ ಎರಡರನ್ನು ಸೂಚಿಸದ ಪದ. ನಪುಂಸಕ ಲಿಂಗ ಅಂದ್ರೆ ಸ್ತ್ರೀ ಮತ್ತು ಪುರುಷ ಇವರಿಬ್ಬರನ್ನು ಸೂಚಿಸದಂತ ಪದವನ್ನೇ ನಾವೇನ್ ಕರಿತೀವಿ ಅಂದ್ರೆ ನಪುಂಸಕ ಲಿಂಗ ಅಂತ ಕರಿತೀವಿ. ಬಹಳ ಈಜಿ ಆದ ಒಂದು ಕನ್ನಡದ ಒಂದು ವ್ಯಾಕರಣ ವಿಭಾಗ ಇದು, ಮತ್ತು ವ್ಯಾಕರಣ ಭಾಗ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ರಿ. ಈಗ ಸಣ್ಣ ಸಣ್ಣ ಭಾಗಗಳೇ ನಮ್ಮನ್ನ ದೊಡ್ಡ ದೊಡ್ಡ ವ್ಯಾಕರಣದ ಭಾಗಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ, ತಿಳಿಲಿಕ್ಕೆ ಸಹಕಾರಿಯಾಗ್ತವ. ಅವಾಗ ನಮಗ ಕನ್ನಡ ವ್ಯಾಕರಣದ ಪೂರ್ಣ ಭಾಗ ಸಂಪೂರ್ಣ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಭಾವಿಸ್ತೀನಿ. ಹಾಗಾಗಿ ಚೆನ್ನಾಗಿ ಇದನ್ನು ಕಲಿಯುವಂಥ ಪ್ರಯತ್ನಗಳನ್ನು ಮಾಡ್ರಿ. ಹೋದ ಅವಧಿಯೊಳಗೆ ವಚನಗಳನ್ನು ಹೇಳಿದ್ದೆ, ಈ ಅವಧಿಯಲ್ಲಿ ನಾನು ಲಿಂಗಗಳನ್ನು ಹೇಳಿದ್ದೇನೆ. ಇನ್ನೂ ಹೊಸ ಹೊಸ ವಿಷಯಗಳು ಬರಲಿವೆ. ಇನ್ನು ನಂತರ ನಾನು ಸೋಷಿಯಲ್, ಸಮಾಜ ವಿಜ್ಞಾನ ವಿಷಯವನ್ನು ಸಹ ನಾನು ಬೋಧಿಸಲಿದ್ದೇನೆ. ಸೊ ಹಾಗಾಗಿ ನೀವೆಲ್ಲರೂ ಇದೇ ರೀತಿ ಪ್ರೋತ್ಸಾಹಗಳನ್ನ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.